ನೂತನ ಸಿಎಂ ಡಿಕೆ ಶಿವಕುಮಾರ್ ಕಚೇರಿ ದಿಕ್ಕೆಲ್ಲ ವಾಸ್ತು ಪ್ರಕಾರವೇ ಆಗ್ತಾ ಇದೆ. ಸಿಎಂ ಕಚೇರಿಯಾಗಿ ಕುಮಾರಕೃಪಾ ಅತಿಥಿ ಗೃಹವನ್ನ ಬಳಕೆ ಮಾಡಿಕೊಳ್ಳಿಕ್ಕೆ ನಿರ್ಧರಿಸಿದ್ದಾರೆ ಮುಖ್ಯಮಂತ್ರಿ ಶಿವಕುಮಾರ್. ನೂತನ ಮುಖ್ಯಮಂತ್ರಿಗಳ ಕಚೇರಿ ಯಾವುದೀಗ ಅಂದ್ರೆ ಕುಮಾರಕೃಪಾ ಅತಿಥಿ ಗೃಹ. ಉತ್ತರ ದಿಕ್ಕಿಗೆ ಹೆಚ್ಚು ಒತ್ತು ನೀಡ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಪ್ರಮಾಣ ವಚನ ಸ್ವೀಕಾರಕ್ಕೆ ಪೂರ್ವ ವೇದಿಕೆ ಇರಿಸಿದ್ದ ಡಿಕೆ ಶಿವಕುಮಾರ್ ವಾಸ್ತು ಪ್ರಕಾರ ಕಚೇರಿಗಳನ್ನು ನಿರ್ಮಾಣ ಮಾಡಿಕೊಳ್ತಿದ್ದಾರೆ. ಅದು ವಿಧಾನಸೌಧದ ತಮ್ಮ ಕಚೇರಿ ಆಗಿರಬಹುದು, ಇತ ಕುಮಾರಕೃಪಾ ಕಚೇರಿ ಆಗಿರಬಹುದು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಎಲ್ಲವೂ ಕೂಡ ವಾಸ್ತು ಪ್ರಕಾರ ಸಿಎಂ ಡಿಕೆ ಶಿವಕುಮಾರ್ ಅವ್ರದ್ದು ಏನಂತೆ ವಾಸ್ತು? ಏನು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರಕ್ಕೂ ಮುನ್ನ ಸಾಕಷ್ಟು ಒಂದು ವಾಸ್ತು ಸಲಹೆಯನ್ನು ಪಡ್ಕೊಂಡಿದ್ರು. ಜೊತೆಗೆ ಅಜ್ಜಯ್ಯನ ಮಠದ ಆಶೀರ್ವಾದ ಒಂದು ಕಡೆ ಆದರೆ ಇನ್ನೊಂದು ಕಡೆ ಖ್ಯಾತ ವಾಸ್ತು ತಜ್ಞರ ಮೊರೆಯಾಗಿರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಅವರ ಏನು ಸಿಎಂ ಆಗೋದಕ್ಕೂ ಮುನ್ನವೇ ಕೂಡ ಸಾಕಷ್ಟು ಅವರು ವಾಸ್ತುವನ್ನು ಪಾಲಿಸ್ತಿದ್ರು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲಕಾರಿ ಅಂಶಗಳು ನಮಗೆ ಲಭ್ಯ ಆಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಸದಾಶಿವನಗರದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ನಿವಾಸ ಇದೆ, ಅದು ಕೂಡ ಉತ್ತರದ ಬಾಗಿಲಾಗಿರುವಂಥದ್ದು. ಜೊತೆಗೆ ಅವರ ಏನು ಮನೆಯಲ್ಲಿರುವಂಥ ಒಂದು ಏನು ಕಚೇರಿ ಇದೆ, ಅದು ಕೂಡ ಉತ್ತರಕ್ಕೆ ಮುಖ ಮಾಡಿ ತಮ್ಮ ಕಚೇರಿಯನ್ನು ಇಟ್ಕೊಂಡಿರುವಂಥದ್ದು. ಜೊತೆಗೆ ಅವರು ಪ್ರತಿನಿತ್ಯ ಏನು ಮನೆಯಿಂದ ಹೊರಗಡೆ ಹೋಗ್ತಾರೆ, ಅದು ಕೂಡ ಉತ್ತರಕ್ಕೆ ಮುಖ ಮಾಡಿ ಇರುವಂಥದ್ದು. ಜೊತೆಗೆ ಏನು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಆ ಸಂದರ್ಭದಲ್ಲೂ ಕೂಡ ಅವರು ನೇರವಾಗಿ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದು ಉತ್ತರದ ಬಾಗಿಲಿಂದ. ಜೊತೆಗೆ ಉತ್ತರದ ಏನು ತಮ್ಮ ಸಿಎಂ ಕಚೇರಿ ಏನಿದೆ ಅದು ಇಷ್ಟು ದಿನ ಪೂರ್ವಕ್ಕೆ ಮುಖ ಮಾಡಿತ್ತು. ಆದರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ ನಂತರ ಆ ಒಂದು ಏನು ಉತ್ತರದ ಮುಖ ಮಾಡಿ ತಮ್ಮ ಕುರ್ಚಿಯನ್ನು ಕೂಡ ಇಟ್ಕೊಂಡಿರುವಂಥದ್ದು. ಜೊತೆಗೆ ಈಗ ಏನು ಪ್ರಮುಖವಾಗಿ ಸಿಎಂ ಕಚೇರಿ ಏನು ಇಷ್ಟು ವರ್ಷಗಳ ಕಾಲ ಕೃಷ್ಣಾದಲ್ಲಿ ಒಂದು ಆಡಳಿತ ಒಂದು ಏನಾದರೂ ಸಭೆಗಳು ಮಾಡಬೇಕಾದ್ರೆ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮಾಡಬೇಕಾದ್ರೆ ಕೃಷ್ಣವನ್ನು ಬಳಕೆ ಮಾಡ್ತಿದ್ರು. ಆದರೆ ಈಗ ಸಿಎಂ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಏನು ಪಾರಂಪರಿಕ ಕಟ್ಟಡ ಕೆ ಗೆಸ್ಟ್ ಹೌಸ್ ಅಂದರೆ ಕುಮಾರಕೃಪಾ ಗೆಸ್ಟ್ ಅತಿಥಿ ಗೃಹ ಏನಿದೆ ಇದನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಇಲ್ಲೂ ಕೂಡ ಉತ್ತರದ ಬಾಗಿಲನ್ನು ಇಡಲಿಕ್ಕೆ ಈಗಾಗಲೇ ಒಂದು ಸಲಹೆಯನ್ನು ವಾಸ್ತು ತಜ್ಞರ ಪ್ರಕಾರ ಒಂದು ಸಲಹೆಯನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಅಧಿಕಾರಿಗಳು ಕೂಡ ತಮಗೆ ಬೇಕಾದಂಥ ರೀತಿ ಉತ್ತರಕ್ಕೆ ಮುಖ ಮಾಡಿ ಒಂದು ಬಾಗಿಲು ಆಗಿರ್ಬೋದು, ಜೊತೆಗೆ ಕಚೇರಿ ಆಗ್ಬೋದು, ಎಲ್ಲವನ್ನು ಕೂಡ ವಿನ್ಯಾಸ ಮಾಡ್ತಿರುವಂಥದ್ದು. ಆದರೆ ಉತ್ತರದ ದಿಕ್ಕಿನಲ್ಲೇ ಯಾಕೆ ಡಿ ಕೆ ಶಿವಕುಮಾರ್ ಅವರು ಇಷ್ಟು ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಿರುವಂಥದ್ದು. ಅದರಲ್ಲೂ ಕೂಡ ಉತ್ತರ ದಿಕ್ಕೇನಿದೆ ಇದು ಕುಬೇರ ದಿಕ್ಕು. ಈ ಒಂದು ದಿಕ್ಕಿನಲ್ಲಿ ಕೂತು ಆಡಳಿತ ನಡೆಸಿದ್ರೆ ಅದು ಆರ್ಥಿಕ ಅಭಿವೃದ್ಧಿ ಆಗಿರ್ಬೋದು, ಜೊತೆಗೆ ಉದ್ಯೋಗ ಅಭಿವೃದ್ಧಿ, ಜೊತೆಗೆ ಸಾಕಷ್ಟು ಪಾಸಿಟಿವ್ ಅಂಶಗಳು ಕೂಡ ತಮಗೆ ಬರುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ವಾಸ್ತು ತಜ್ಞರು ಸಲಹೆ ನೀಡಿರುವಂಥದ್ದು. ಹಾಗಾಗಿ ಈ ಒಂದು ಉತ್ತರದ ಮೇಲೆ ಸಾಕಷ್ಟು ವ್ಯಾಮೋಹವನ್ನು ಡಿ ಕೆ ಶಿವಕುಮಾರ್ ಅವರು ಇಟ್ಕೊಂಡಿರುವಂಥದ್ದು. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೂ ಹಲವು ವರ್ಷಗಳಿಂದ ಕೂಡ ಅವರು ಇದೇ ಒಂದು ಉತ್ತರದ ದಿಕ್ಕನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು. ಈಗ ಏನು ಪಾರಂಪರಿಕ ಕಟ್ಟಡವನ್ನು ಬಳಸ್ತಾ ಇದ್ದಾರೆ, ಇದು ಏನು ಸಿಎಂ ಕಚೇರಿ ಅಲ್ಲದೆ ತಾವು ಏನು ತಮ್ಮ ಆಡಳಿತವನ್ನು ಕೂಡ ಅಲ್ಲಿಗೆ ಶಿಫ್ಟ್ ಮಾಡಲಿಕ್ಕೆ ಒಂದಷ್ಟು ಕೆಲಸಗಳನ್ನು ಅಲ್ಲಿ ಒಂದು ವಾಸ್ತು ತಜ್ಞರ ಪ್ರಕಾರ ಸಲಹೆಯನ್ನು ಕೂಡ ಪಡ್ಕೊಂಡಿರುವಂಥದ್ದು. ಆದರೆ ಇದು ಸಾಕಷ್ಟು ಟೀಕೆ ಕೂಡ ವ್ಯಕ್ತ ಆಗ್ತಾಯಿದೆ. ಒಂದು ಕಡೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈ ಒಂದು ಪಾರಂಪರಿಕ ಕಟ್ಟಡವನ್ನು ಒಂದು ವಿನ್ಯಾಸವನ್ನು ಹಾಳು ಮಾಡ್ತಾ ಇರುವಂಥದ್ದು ಇದು ಸರಿಯಲ್ಲ. ಜೊತೆಗೆ ಇದನ್ನು ಪಾರಂಪರಿಕ ಕಟ್ಟಡವನ್ನು ರಕ್ಷಣೆ ಮಾಡಬೇಕಾದಂಥ ಕೆಲಸ ರಾಜ್ಯ ಸರ್ಕಾರಕ್ಕಿದೆ ಅನ್ನೋ ಒಂದು ಮಾತನ್ನು ಹೇಳ್ತಿರುವಂಥದ್ದು. ಜೊತೆಗೆ BJP ನಾಯಕರು ಕೂಡ ಪತ್ರವನ್ನು ಬರೆದು ಈ ಒಂದು ಪಾರಂಪರಿಕ ಕಟ್ಟಡವನ್ನು ವಿನ್ಯಾಸ ಬದಲು ಮಾಡೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಮಾತ್ರ ತಮ್ಮ ವಾಸ್ತು ಸಲಹೆಗಾರರ ಪ್ರಕಾರ ಅಥವಾ ಒಂದು ಸಲಹೆಯನ್ನು ಪಡ್ಕೊಂಡು ಈ ಒಂದು ಉತ್ತರ ದಿಕ್ಕಿಗೆ ಇರುವಂಥ ಕಚೇರಿಯನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.